ಅವರ ಸೋದರತ್ತೆ ಅಂತ ಅಂದರೆ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ. ಅವರು ನಮ್ಮ ಸಹನಾರ ಅಣ್ಣ ಅವರ ತೊಟ್ಲ ಅದೆಲ್ಲ ತರಬೇಕು, ಬಟ್ಟೆ ಹಿಂಗೆ ತರಬೇಕು, ಅವೆಲ್ಲ ತಂದಿದ್ದಾರೆ. ಅದರಿಂದ ಇಲ್ಲಿ ನಾಮಕರಣವನ್ನು ನನ್ನ ಮಗಳು ಅಂದರೆ ನನ್ನ ಮೊಮ್ಮಗನ ಅತ್ತೆ ಏನಿದಾರಲ್ಲ ಅವ್ರು ಮಾಡ್ಬೇಕಂತ ಇದೆ. ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಹೇಳೋದಂಗೆಲ್ಲ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಅದೆಲ್ಲ ಏನಿದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ. ಒಂದು ರೀತಿ ಖುಷಿಯಾಗಿ ಇದ್ದೀವಿ, ಸಂತೋಷದಲ್ಲಿ ಇದ್ದೀವಿ. ಮೊಮ್ಮಗ ಬಂದ ಮತ್ತು ಸೊಸೆ ಬಂದ ಒಂದು ಇದರಲ್ಲಿ. ಆದರೆ ಅವರ ಭವಿಷ್ಯ ರೂಪಿಸ್ಕೊಳೋವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಎಲ್ಲರೂ ಸೇರಿ ನಾವು ಬೀಗರು, ನಾವು ಮತ್ತು ನೀವೆಲ್ಲ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಮಾಧ್ಯಮದ ಇರ್ಬೋದು, ಪತ್ರಿಕೆಯರು ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ನಮಗೆ ನ್ಯಾಯ ನೋಡಿ ಕೂಡ ಇದ್ವಿ. ನಮಗೆ ಈ ಮೂಲಕ ಏನಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕನ್ನೋ ಒಂದೇ ಒಂದು ನಮ್ಮದು ಉದ್ದೇಶ. ಮತ್ತು ನಮ್ಮ ಸೊಸೆಗೆ ಒಂದು ಆಧಾರ ಆಗಬೇಕನ್ನೋ ಒಂದು ಚಿಂತೆ ಇದೆ. ಆ ಮುಖಾಂತರ ಏನು ಪ್ರಯತ್ನ ಎಲ್ಲ ನಾವು ಇಲ್ಲಿವರೆಗೂ ಮಾಡಿದ್ದೀವಿ. ಕೆಲಸದ ಬಗ್ಗೆ ತೊಂದರೆ ಸರ್ಕಾರ ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಿದೆ. ಆದರೂ ಕೂಡ ಮತ್ತೊಂದು ಅರ್ಜಿಯನ್ನು ನಾವು ಪುನರ್ ಪರಿಶೀಲನೆ ಮಾಡಿರಿ ಅಂತ ಅರ್ಜಿ ಹಾಕಿದ್ದೀವಿ. ಸರ್ಕಾರ ಈ ಬಗ್ಗೆ ನಮಗೆ ಏನಾದರೂ ಸಹಾನುಭೂತಿ ತೋರಿಸ್ತೈತೆ ಅಂತ ನಾವು ನಂಬಿಕೆ ಇದೆ. ಮಗು ನೋಡಿ ಭಾವುಕರಾದ್ರಿ? ಖಂಡಿತವಾಗಿ ಆಗಿದೆ, ಸಂತೋಷನೂ ಆಗಿದೆ. ಮಗು ಚೆನ್ನಾಗಿದ್ದಾನೆ. ಸ್ವಾಮೀಜಿ ಯಾರು ಸರ್ ಹೇಳಿದ್ದು? ಸ್ವಾಮೀಜಿ ಏನನ್ನೆಲ್ಲ ಹೇಳಿದ್ರು ಕಾರ್ಯಗಳು ಮಾಡಲಿಕ್ಕೆ? ನಾಮಕರಣ ಶಾಸ್ತ್ರ ಹೆಂಗೆ ನೆರವೇರಿಸ್ಬೇಕಂತ ಯಾವ ಸ್ವಾಮೀಜಿ ಹೇಳಿದ್ರು? ಏನು ಇಲ್ಲ, ನಮಗೆ ಎಲ್ಲ ನಮ್ಮ ಸಮಾಜದ ಇದನ್ನೇ ಅದು ಇರೋದೇ ಹಾಗೆ, ಶಾಸ್ತ್ರನ ಹಂಗೆ. ನಾವು ನಮ್ಮ ಕಣ್ಕುಪ್ಪೆ ಸ್ವಾಮಿಗಳನ್ನೆಲ್ಲ ಕೇಳ್ತೀವಿ. ಜಗದ್ಗುರು ರಂಭಾಪುರ ಜಗದ್ಗುರುಕ್ಕೆ ಆಯ್ತಪ್ಪ, ಒಳ್ಳೆಯ ದಿನ ಐತಿ ಮಾಡಿರಿ ಈ ದಿನ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ಇಟ್ಕೊಂಡಿದ್ದೀವಿ. ಯಾಕಂದರೆ ನಿನ್ನೆ ಕೊಟ್ಟೂರು ಜಾತ್ರೆ, ಬೀಗರು ಅವರು ಎಲ್ಲ ಅವ್ರ ಮನೆದೇವ್ರು ಕೊಟ್ಟೂರು ಅವರೆಲ್ಲ ಹೋಗಿ ಇವತ್ತು ಬಂದಿದ್ದಾರೆ. ದೇವರ ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಅದು ನಡೀತಾ ಐತೆ. ಇದನ್ನು ನನ್ನ ಮೊಮ್ಮಗನು ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳಿಗೆ ಬಿದ್ದಿದೆ. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಇದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೆ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ, ನಮ್ಮ ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ. ನೀವು ಮಾಧ್ಯಮದವರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಅನ್ನೋ ಶಬ್ದದಿಂದ ಅದು ಬಂದಿದೆ. ಅದರಿಂದ ಶಶಿಧರ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆಯದನ್ನು ಮರಿಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಮನೆ ತುಂಬಿಸಿಕೊಂಡಿದ್ದೀವಿ. ಸೊಸೆ ಮನೆಗೆ ಬಂದಿದ್ದಾಳೆ, ಮೊಮ್ಮಗ ಮನೆಗೆ ಬಂದಿದ್ದಾನೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ. ಈಗ ಮಗುವಿಗೆ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ